ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಹಳ್ಳಿ ಇದೆ ಯೂಟ್ಯೂಬ್ ಚಾನಲ್. ಆತ್ಮೀಯ ರೈತ ಬಾಂಧವರೇ, ಪಿಎಂ ಕಿಸಾನ್ ಯೋಜನೆಯ 20ನೇ ಕಂತಿನ 2,000 ರೂಪಾಯಿಗಳನ್ನ ಇನ್ನು ಕೆಲವೇ ದಿನಗಳಲ್ಲಿ ರೈತರ ಬ್ಯಾಂಕ್ ಖಾತೆಗೆ ನೇರವಾಗಿ ಜಮಾ ಆಗಲಿದ್ದು, ಇದರ ನಡುವೆ ಕೇಂದ್ರ ಕೃಷಿ ಇಲಾಖೆಯು 2 ಅತಿ ಪ್ರಮುಖವಾದಂತಹ ಅಪ್ಡೇಟ್ ಗಳನ್ನ ನೀಡಿದ್ದು, ಇದರಿಂದ ಅನೇಕ ಜನ ರೈತರಿಗೆ ಪಿಎಂ ಕಿಸಾನ್ ಯೋಜನೆ 20ನೇ ಕಂತು ಕೈ ತಪ್ಪುವಂತ ಸಾಧ್ಯತೆ ಇದೆ. ಆದ್ದರಿಂದ ದಯವಿಟ್ಟು ರೈತ ಬಾಂಧವರು ಈ 2 ಕೆಲಸಗಳನ್ನ ಮಾಡುವುದು ಕಡ್ಡಾಯವಾಗಿರ್ತದೆ. ಅದರ ಬಗ್ಗೆ ವಿಡಿಯೋದಲ್ಲಿ ಸ್ಪಷ್ಟವಾದಂತಹ ಮಾಹಿತಿಯನ್ನ ನೀಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡ್ರಿ. ಮತ್ತು ಇದೇ ಮೊದಲ ಬಾರಿಗೆ ಯಾರಾದ್ರೂ ರೈತ ಬಾಂಧವರು ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಇತರ ರೈತ ಬಾಂಧವರು ಕೂಡ ಆದಷ್ಟು ಬೇಗನೆ ಶೇರ್ ಮಾಡಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಪಿಎಂ ಕಿಸಾನ್ ಯೋಜನೆ ಅಡಿಯಲ್ಲಿ ವಾರ್ಷಿಕವಾಗಿ ಅಂದ್ರೆ ಪ್ರತಿ ವರ್ಷ 6,000 ರೂಪಾಯಿಗಳನ್ನ ನೇರವಾಗಿ ರೈತರ ಖಾತೆಗೆ 3 ಕಂತುಗಳಲ್ಲಿ ನೀಡ್ತಾ ಇದ್ದಾರೆ, ಪ್ರತಿ 4 ತಿಂಗಳಿಗೊಮ್ಮೆ. ಈಗಾಗಲೇ 19ನೇ ಕಂತನ್ನ ಫೆಬ್ರವರಿ 24, 2025 ಬಿಡುಗಡೆ ಮಾಡಿದ್ರು. ಈಗಾಗಲೇ ಹಣವನ್ನ ಪಡ್ಕೊಂಡಿದ್ದವರು ಕೂಡ ಆಯ್ತು, ಇನ್ನು ಮುಂದೆ ಹಣವನ್ನ ಪಡ್ಕೊಳ್ಳೋರಿಗೂ ಕೂಡ ಈ ಆದೇಶ ಅನ್ವಯವಾಗಲಿದೆ. ಆದ್ದರಿಂದ ದಯವಿಟ್ಟು ಇದನ್ನು ಪೂರ್ತಿ ವೀಕ್ಷಣೆ ಮಾಡ್ರಿ. ಇಲ್ಲದೆ ಹೋದಲ್ಲಿ ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ಪಿಎಂ ಕಿಸಾನ್ ಯೋಜನೆಯ ಹಣ ಜಮಾ ಆಗುವುದಿಲ್ಲ. ಇದನ್ನ ಸ್ವತಃ ಕೃಷಿ ಇಲಾಖೆ ಸ್ಪಷ್ಟಪಡಿಸಿದೆ. ಆದ್ದರಿಂದ ಹೇಳ್ತಾ ಇರೋದು, ಇನ್ನು ಕೆಲವೇ ದಿನಗಳು ಅಂದ್ರೆ ಜೂನ್ 20, 2025 ಪಿಎಂ ಕಿಸಾನ್ ಯೋಜನೆ 20ನೇ ಕಂತಿನ ಹಣವನ್ನ ಪ್ರತಿ ರೈತರ ಖಾತೆಗೂ ಕೂಡ ನೇರವಾಗಿ ಜಮಾ ಮಾಡಲಿದ್ದಾರೆ. ಅಂದ್ರೆ ಇನ್ನು 7 ದಿನಗಳಲ್ಲಿ ಪ್ರತಿ ರೈತರ ಖಾತೆಗೂ ಕೂಡ ಪಿಎಂ ಕಿಸಾನ್ ಯೋಜನೆಯ 20ನೇ ಕಂತಿನ 2,000 ರೂಪಾಯಿಗಳು ಜಮಾ ಆಗಲಿದೆ. ಇದರ ನಡುವೆ ಕೇಂದ್ರ ಕೃಷಿ ಇಲಾಖೆ 2 ನೀಡಿರುವಂತಹ ಅತಿ ಪ್ರಮುಖವಾದಂತಹ ಅಪ್ಡೇಟ್ ಗಳು ಏನಂದ್ರೆ, ಒಂದು ಇ ಕೆವೈಸಿ. ಅದರಲ್ಲಿ ಅನೇಕ ಜನ ರೈತ ಬಾಂಧವರು ಕೇಳಬಹುದು, ಈಗಾಗಲೇ ಇ ಕೆವೈಸಿ ಆಗಿದೆ ನಮ್ದು, ಅದರಲ್ಲಿ ಏನ್ ಹೊಸದಿದೆ ಅಂತ ಹೇಳಿ. ಆದ್ರೆ ಕೇಂದ್ರ ಕೃಷಿ ಇಲಾಖೆ ನೀಡಿರುವ ಮಾಹಿತಿ ಪ್ರಕಾರ ಎಲ್ಲರಿಗೂ ಕೂಡ ಇ ಕೆವೈಸಿ ಕಂಪ್ಲೀಟ್ ಆಗಿದ್ರು ಕೂಡ ಕೆಲವೊಂದಿಷ್ಟು ರೈತ ಬಾಂಧವರು ಆಧಾರ್ ಕಾರ್ಡ್ ಗಳನ್ನ ತಿದ್ದುಪಡಿ ಮಾಡ್ಕೊಂಡಿರ್ತೀರಿ, ಜೊತೆಗೆ ಆಧಾರ್ ಕಾರ್ಡ್ ಗಳಲ್ಲಿ ಬಯೋಮೆಟ್ರಿಕ್ ಅಪ್ಡೇಟ್ ಮಾಡಿಸಿರ್ತೀರಿ. ಇದರಿಂದ ಇ ಕೆವೈಸಿ ಇನ್ಕಂಪ್ಲೀಟ್ ಆಗಿರುತ್ತೆ. ಮತ್ತೆ ಆದ್ದರಿಂದ ಪ್ರತಿಯೊಬ್ಬರು ರೈತ ಬಾಂಧವರು ಕೂಡ ಆಧಾರ್ ಬೇಸ್ಡ್ ಮೇಲೆ ಮತ್ತೊಮ್ಮೆ ಇ ಕೆವೈಸಿ ಅನ್ನು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿ ಸ್ವತಃ ಕೃಷಿ ಇಲಾಖೆ ಈ ಮಾಹಿತಿಯನ್ನ ರೈತ ಬಾಂಧವರಿಗೆ ನೀಡಿದೆ. ಇದನ್ನ ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಳೋದಂದ್ರೆ, ನಿಮ್ ಮೊಬೈಲ್ ಮೂಲಕವೇ ಅತಿ ಸರಳವಾಗಿ ಚೆಕ್ ಮಾಡ್ಕೋಬೇಕಾಗುತ್ತೆ. ಇದು ಮೊದಲನೇ ಅಪ್ಡೇಟ್. ಇನ್ನು ಎರಡನೇದು ಕೂಡ ಅತಿ ಪ್ರಮುಖವಾದಂತಹ ಅಪ್ಡೇಟ್ ಐತಿ. ಅದ್ರ ಬಗ್ಗೆ ಕೂಡ ನಾನು ಮುಂದೆ ತಿಳಿಸ್ತೀನಿ. ಮೊದಲಿಗೆ ಇ ಕೆವೈಸಿ ಅನ್ನ ನೀವು ಅಧಿಕೃತ ವೆಬ್ಸೈಟ್ ಹೋಗಿ ಅಲ್ಲಿ ಚೆಕ್ ಮಾಡ್ಕೋಬಹುದು. ಬೇಕಾದ್ರೆ ಈ ವೆಬ್ಸೈಟ್ ಲಿಂಕ್ ಕೂಡ ಇದೇ ವಿಡಿಯೋ ಕೊಟ್ಟಿರ್ತೀನಿ, ಅಲ್ಲಿಂದ ನೇರ ಕ್ಲಿಕ್ ಮಾಡ್ಕೊಂಡ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಅನ್ನ ಹಾಕ್ರಿ. ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಅನ್ನ ಹಾಕಿ ಸರ್ಚ್ ಮೇಲೆ ಕ್ಲಿಕ್ ಕೊಟ್ಟಾಗ ಇಲ್ಲಿ ಇ ಕೆವೈಸಿ ಇಸ್ ಆಲ್ರೆಡಿ ಡನ್ ಅಂತ ಬಂತಂದ್ರೆ ಮಾತ್ರ ನಿಮ್ಗೆ ಪಿಎಂ ಕಿಸಾನ್ ಯೋಜನೆಯ 20ನೇ ಕಂತಿನ 2,000 ರೂಪಾಯಿಗಳು ಜಮಾ ಆಗುತ್ತೆ. ಇಲ್ಲದೆ ಹೋದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಜಮಾ ಆಗುವುದಿಲ್ಲ. ಯಾಕಂದ್ರೆ ಕೆಲವೊಂದಿಷ್ಟು ರೈತ ಬಾಂಧವರು ಆಧಾರ್ ಕಾರ್ಡ್ ನಲ್ಲಿ ಏನಾದ್ರು ತಿದ್ದುಪಡಿ ಮಾಡಿದ್ರೆ ಆಟೋಮೆಟಿಕ್ ಆಗಿ ಇ ಕೆವೈಸಿ ಕ್ಯಾನ್ಸಲ್ ಆಗಿರುತ್ತೆ. ಮತ್ತೆ ನೀವು ಒಳ್ಳೆ ಇ ಕೆವೈಸಿ ಅಪ್ಲೈ ಮಾಡಬೇಕು. OTP ಬೇಸ್ಡ್ ಆಧಾರದ ಮೇಲೆ ಇ ಕೆವೈಸಿ ಅನ್ನ ಮಾಡ್ಕೊಳ್ಳಿ. ಇದು ಅತಿ ಪ್ರಮುಖವಾದಂತಹ ಅಪ್ಡೇಟ್. ಇನ್ನು ಎರಡನೇ ಅಪ್ಡೇಟ್ ಏನಂದ್ರೆ, ಪಹಣಿ ಆಧಾರ್ ಲಿಂಕ್ ಮತ್ತು ಪಹಣಿ ಆಧಾರ್ ತಿದ್ದುಪಡಿ. ಏನಾದ್ರೂ ನೀವು ಆಧಾರ್ ಮತ್ತು ಹೊಲದ ಉತ್ತಾರನ ಲಿಂಕ್ ಮಾಡದೇ ಇದ್ದಲ್ಲಿ, ಅಥವಾ ಹೊಲದ ಉತ್ತಾರಲ್ಲಿ ಏನಾದ್ರೂ ತಿದ್ದುಪಡಿ ಮಾಡಿದ್ರೆ, ಅಥವಾ ಹೆಸರುಗಳನ್ನ ಸೇರ್ಪಡೆ ಮಾಡಿದ್ರೆ, ಅಂತವರಿಗೂ ಕೂಡ ಪಿಎಂ ಕಿಸಾನ್ ಯೋಜನೆ ಹಣವನ್ನ ಸ್ಟಾಪ್ ಮಾಡ್ತಾ ಇದ್ದಾರೆ. ಅಂತವರು ಕೂಡ ಆದಷ್ಟು ಬೇಗನೆ ಅದನ್ನ ಸರಿಪಡಿಸಿಕೊಂಡು ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅಪ್ಡೇಟ್ ಮಾಡಿಸಲಿ ಅಂತ ಹೇಳಿದ್ದಾರೆ. ಇದು 2 ಅತಿ ಪ್ರಮುಖವಾದಂತಹ ಅಪ್ಡೇಟ್ ಗಳ ಬಗ್ಗೆ ಕೇಂದ್ರ ಕೃಷಿ ಇಲಾಖೆ ಮಾಹಿತಿಯನ್ನ ನೀಡಿದ್ದು, 20ನೇ ಕಂತು ಬರಬೇಕಾಗಿದ್ರೆ ಮೊದಲನೇದು ಇ ಕೆವೈಸಿ ಅನ್ನ ಅಪ್ಡೇಟ್ ಮಾಡಿಸಿರ್ಬೇಕು, ಎರಡನೇದು ಆಧಾರ್ ಮತ್ತು ಪಹಣಿಯನ್ನ ಲಿಂಕ್ ಮಾಡಿರ್ಬೇಕು. ಜೊತೆಗೆ ಪಹಣಿಯಲ್ಲಿ ಏನಾದ್ರೂ ತಿದ್ದುಪಡಿ ಮಾಡಿದ್ರೆ ಅದನ್ನ ಹತ್ತಿರದ ಕೃಷಿ ಇಲಾಖೆಗೆ ಹೋಗಿ ಅಪ್ಡೇಟ್ ಮಾಡಿಸಿರ್ಬೇಕಂತ ಕೂಡ ಅವರು ಮಾಹಿತಿಯನ್ನ ನೀಡಿದ್ದಾರೆ. ಪ್ರತಿಯೊಬ್ಬ ರೈತ ಬಾಂಧವರು ಕೂಡ ಈ 2 ಕೆಲಸಗಳನ್ನ ಇನ್ನು ಕೇವಲ 7 ದಿನಗಳಲ್ಲಿ ಮಾಡುವುದು ಅನಿವಾರ್ಯ ಆಗಿರ್ತದೆ. ಆದ್ದರಿಂದ ಪ್ರತಿಯೊಬ್ಬ ರೈತ ಬಾಂಧವರು ಕೂಡ ಈ 2 ಮಾಹಿತಿಗಳನ್ನ ತಿಳ್ಕೊಂಡು ಆದಷ್ಟು ಬೇಗನೆ ನೀವು ಕೂಡ ಅದನ್ನ ಸರಿಪಡಿಸ್ಕೊಳ್ಳಿ ಅಂತ ಹೇಳ್ತಾ, ಇದು ಇವತ್ತಿನ ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತೆ 2 ಅತಿ ಪ್ರಮುಖವಾದಂತಹ ಅಪ್ಡೇಟ್ ಗಳಾಗಿರ್ತಾವ. ಮತ್ತು ಪಿಎಂ ಕಿಸಾನ್ ಯೋಜನೆ ಹಣವನ್ನ ಪಡೆಯಲು ಕೂಡ ಇವು 2 ಕೂಡ ಅತಿ ಪ್ರಮುಖವಾದಂತಹ ಪಾತ್ರವನ್ನ ವಹಿಸ್ತಾ ಇದೆ. ದಯವಿಟ್ಟು ಯಾರು ಕೂಡ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ. ಇದರಿಂದ ಒಂದು ವೇಳೆ ಏನಾದ್ರೂ ಪಿಎಂ ಕಿಸಾನ್ ಯೋಜನೆ ಹಣವನ್ನ ತಪ್ಪಿಸ್ಕೊಂಡ್ರಂದ್ರ ಮತ್ತೆ ಮುಂದಿನ 4 ತಿಂಗಳವರೆಗೂ ಕೂಡ ನೀವು ಕಾಯ್ಬೇಕಾಗುತ್ತೆ. ಮುಂದಿನ 4 ತಿಂಗಳ ನಂತರ ನಿಮ್ಗೆ ಪಿಎಂ ಕಿಸಾನ್ ಯೋಜನೆಯ ಹಣ ಜಮಾ ಆಗುತ್ತೆ. ಇದನ್ನ ಸ್ವತಃ ಕೇಂದ್ರ ಸರ್ಕಾರವೇ ಸ್ಪಷ್ಟತೆಯನ್ನ ನೀಡಿದೆ. ಪದೇ ಪದೇ ಹೇಳ್ತಾ ಇದ್ದೀನಿ. ಆದ್ದರಿಂದ ಎಲ್ಲಾ ರೈತ ಬಾಂಧವರು ಕೂಡ ಈ 2 ಕೆಲಸಗಳನ್ನ ಕಡ್ಡಾಯವಾಗಿ ಮಾಡ್ರಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿತ್ತು ದಯವಿಟ್ಟು ಒಂದು ಲೈಕ್ ಮಾಡ್ರಿ. ಜೊತೆಗೆ ಈ ವಿಡಿಯೋನ ಇತರ ರೈತ ಬಾಂಧವರಿಗೂ ಕೂಡ ಶೇರ್ ಮಾಡಿ. ಮತ್ತು ಯಾರಾದ್ರೂ ಹೊಸದಾಗಿ ನೋಡ್ತಿರುವಂತವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.